ಉಳಿತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ 60% ಕಮಿಷನ್ ಸರ್ಕಾರ ಲೂಟಿಕೋರ ಕಾಂಗ್ರೆಸ್ ಸರ್ಕಾರಕ್ಕೆ ಎಸ್ಸಿ ಎಸ್ಟಿ ಹಣವನ್ನು ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರಿಗೆ ಮೋಸ ಮಾಡುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಲ ಮಾಡಿ ಕರ್ನಾಟಕ ದಿವಾಳಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟಾಚಾರದಲ್ಲಿ ಮುಳುಗಿದ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಅಂತ ಸುಳ್ಳು ಹೇಳಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ 5 ಗ್ಯಾರಂಟಿ ಕೊಡದಂತೆ ಸುಳ್ಳು ಹೇಳಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನಿಗೆ ತೊಲಗಲಿ ಭ್ರಷ್ಟ ಬಿಜೆಪಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರಕ್ಕೆ ರಾಜ್ಯವನ್ನು ಮಾರುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಕಾಣಿಕೆ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಸೊ ಅವರು ಮಾಸ್ಕ್ ಹಾಕ್ಕೋಬೇಕು ಮತ್ತು ಕೈಗಳನ್ನ ಸ್ವಚ್ಛತೆ ಮಾಡ್ಕೋಬೇಕು, ಎಲ್ಲ ಕೈ ಸ್ವಚ್ಛತೆ ಇಟ್ಕೋಬೇಕು, ಹೋಗು ಮತ್ತು ದಿನಾರು ಅಲ್ಲೇ ಸಂಪೂರ್ಣ ಮಾಸ್ಕ್ ಹಾಕೋಬೇಕು. ಮಾಸ್ಕ್ ಹಾಕೋ ಮುಂದೆ ಅದು ಅವ್ರ ಡ್ಯೂಟಿ ಮುಗಿದ ಮೇಲೆ ಬಂದು ಅವ್ರ ಬಟ್ಟೆಗಳನ್ನು ಸ್ವಚ್ಛ ಮಾಡಿ ಚೇಂಜ್ ಮಾಡ್ಕೋಬೇಕು. ಸಾಧ್ಯತೆ ಅಂದರೆ ಸ್ನಾನ ಮಾಡಬೇಕು. ಸೊ ಈ ರೀತಿ ಮಾಡಿದ್ರೆ ಮ್ಯಾಕ್ಸಿಮಮ್ ಯು ಕ್ಯಾನ್ ಪ್ರಿವೆಂಟ್ ಇದು ಅವ್ರಿಗೆ. ಅವರೊಂದು ನೆಕ್ಸ್ಟ್ ಇವರು ಏನು ಚಿಕನ್ ಅವನತ್ತೆ ಅವ್ರಿಗೆ ಚಿಕನ್ ಮಾಡಿ ತಯಾರು ಮಾಡಿ ಕಟ್ ಮಾಡಿ ಕೊಡ್ತಕ್ಕಂಥ ಅವರು ಕೂಡ. ಸೊ ಅವರು ಕೂಡ ಅಂಥವು ಯಾರು ಸಂಶಯಾಸ್ಪದ ಇರ್ತಕ್ಕಂಥ ಕೋಳಿಗಳನ್ನು ಏನೇ ಇದ್ರಪ್ಪ ಅಂದರೆ ದಯವಿಟ್ಟು ಅವರನ್ನು ಉಪಯೋಗ ಮಾಡಬಾರ್ದು. ಅವ್ರಿಗೇನು ಗೊತ್ತಾಗ್ತದೆ ಯಾವ ನಾರ್ಮಲ್ ಇದ್ದಾವೆ, ಯಾವ ಅಸ್ವಾಭಾವಿಕ ಇರ್ತಕ್ಕಂಥ ಅವನೇನು ಗುಣಲಕ್ಷಣ ಇರ್ತಕ್ಕಂಥ ಕಂಡು ಬಂದರೆ ಅವನ್ನ ಕನ್ಸರ್ನ್ ಇವ್ರಿಗೆ ಅಂದರೆ ವೆಟರ್ನರಿ ವೈದ್ಯಾಧಿಕಾರಿ ತಿಳಿಸಬೇಕು. ಸೊ ಅವ್ರು ಬಂದು ಅದಕ್ಕೆ ತೊಗೊಂಡೋಗಿ ಅದಕ್ಕೇನು ಟ್ರೀಟ್ಮೆಂಟ್ ಮಾಡಬೇಕು ಟ್ರೀಟ್ಮೆಂಟ್ ಮಾಡ್ತಾರೆ, ಅಥವಾ ಅವ್ರು ಲ್ಯಾಬ್ರೇಟ್ರಿ ಕಳಿಸ್ಕೊಡ್ತಾರೆ. ಸೊ ಅವನ್ನ ಭಾಳ ಇದು ಅಂದರೆ ಸುಟ್ಟು ಬಿಡೋದು ಭಾಳ ಮಹತ್ವದ. ಸುಟ್ಟು ಬಿಡೋದು ಅದು ಪದ್ಧತಿ ಪ್ರಕಾರ ಮಾಡಬೇಕಾಗ್ತದೆ. ಅದಕ್ಕೆ ಇದು ಮುಂಚೆ ಮಾಡಬಾರ್ದು. ಮತ್ತು ಉಳಿದ ನಾರ್ಮಲ್ ಇದನ್ನು ಮಾತ್ರ ಉಪಯೋಗ ಮಾಡ್ಕೋಬೇಕು. ಅವರು ಕೂಡ ಕೈ ಸ್ವಚ್ಛತೆ ತೊಳ್ಕೊಬೇಕು, ಮಾಸ್ಕ್ ಹಾಕಬೇಕು. ಇಷ್ಟು ಮಾಡಿ ಸಾಕು.